ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷರಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನೀವು ಏನನ್ನು ತಿಂದು ಬೇಡ ಅಂತ ಬಿಸಾಕ್ತಿರೋ ಅದರಲ್ಲಿರ್ತಕ್ಕಂಥ ಔಷಧಿಯ ಗುಣಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆ ತನಕ ನೀವು ನೋಡಿದ್ರೆ ಇನ್ನು ಮುಂದೆ ಆ ತಪ್ಪನ್ನು ನೀವು ಮಾಡೋದಿಲ್ಲ. ಅದೇನು ಅಂತಂದರೆ ಬಾಳೆಹಣ್ಣನ್ನು ತಿಂತೀರಾ. ಬಾಳೆಹಣ್ಣನ್ನು ತಿಂದ ನಂತರ ಸಿಪ್ಪೆಯನ್ನು ಬಿಸಾಕ್ತೀರಾ. ಆದರೆ ಸಿಪ್ಪೆಯಲ್ಲಿ ಹಲವಾರು ರೀತಿಯ ಔಷಧೀಯ ಗುಣಗಳಿದೆ. ಇದು ನಮ್ಮ ಸೌಂದರ್ಯವರ್ಧಕವೂ ಹೌದು, ಚರ್ಮಕ್ಕೆ ಒಂದು ಕಾಂತಿಯನ್ನು ನೀಡ್ತದೆ. ಹಾಗಾಗಿ ಚರ್ಮದ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡ್ತದೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅತಿಯಾದ ಬಿಸಿಲಿರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ, ಚರ್ಮ ಸುಟ್ಟಂಗಾಗಿರ್ತದೆ, ಅತಿಯಾಗಿ ಬೆವರ್ತೀವಿ, ಧೂಳಾಗಿರುತ್ತೆ. ಹಾಗೂ ಈ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಚರ್ಮದಲ್ಲಿನ ನೀರಿನ ಅಂಶ ಕಡಿಮೆ ಆಗಿರ್ತದೆ, ಡಿಹೈಡ್ರೇಷನ್ ಆಗಿರ್ತದೆ, ಚರ್ಮ ಒಣಗಿರ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಹಲವಾರು ಕ್ರೀಮ್ಗಳನ್ನ, ಲೋಷನ್ಗಳನ್ನ, ಕೆಮಿಕಲ್ ಇರ್ತಕ್ಕಂತಹ ಕ್ರೀಮ್ಗಳನ್ನೆಲ್ಲ ಹಚ್ಚಿರ್ತಾರೆ. ಅದು ಅವರಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವರಿಗೆ ಒಂದು ಪರಿಹಾರ ನೀಡಿದ್ರೂ ದೀರ್ಘಕಾಲ ಅದನ್ನು ಉಪಯೋಗಿಸಿದಾಗ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ, ನೈಸರ್ಗಿಕವಾಗಿ ಇರ್ತಕ್ಕಂಥ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸಿದ್ರೆ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡ್ಕೋಬೋದು, ಚರ್ಮದ ಒಂದು ಕಾಂತಿಯನ್ನು ಹೆಚ್ಚು ಮಾಡ್ಕೋಬೋದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು. ಹಾಗಾಗಿ ಈ ಒಂದು ಬಾಳೆಹಣ್ಣಿನ ಸಿಪ್ಪೆನಲ್ಲಿ ಏನೇನು ಔಷಧೀಯ ಗುಣಗಳಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪ್ರಮುಖವಾಗಿ ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ, ಅಮೈನೋ ಆ್ಯಸಿಡ್ಸ್, ಫ್ಯಾಟಿ ಆ್ಯಸಿಡ್ಸ್, ಫ್ಲೇವೋನಾಯ್ಡ್ಸ್, ಟ್ಯಾನಿನ್ಸ್, ಫಿನೋಲಿಕ್ಸ್, ನ್ಯೂಟ್ರಿಯೆಂಟ್ಸ್, ಫೈಟೋನ್ಯೂಟ್ರಿಯೆಂಟ್ಸ್, ಪೊಟ್ಯಾಷಿಯಮ್, ಮ್ಯಾಂಗನೀಸ್, ಹೀಗೆ ಹಲವಾರು ಪೋಷಕಾಂಶಗಳು ಇದರಲ್ಲಿದೆ. ಹಾಗಾಗಿ ಇದು ಚರ್ಮ ಡ್ರೈ ಆಗೋದನ್ನು ತಪ್ಪಿಸುತ್ತೆ. ಎಕ್ಸಿಮಾ, ಸೋರಿಯಾಸಿಸ್ ಈ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ. ಇದರಲ್ಲಿ ತೇವಾಂಶ ಇರೋದರಿಂದ ಈ ಚರ್ಮ ಒಣಗಿದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಹಾಗಾಗಿ ಇದನ್ನು ನಾವು ಉಪಯೋಗಿಸೋದ್ರಿಂದ ಚರ್ಮದ ಹಲವಾರು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬಹುದು. ಇದನ್ನು ಯಾವ ರೀತಿ ನಾವು ಔಷಧಿಯಾಗಿ ನಾವು ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಒಂದು ಬಾಳೆಹಣ್ಣನ್ನು ತಗೊಳ್ಳಿ, ಚೆನ್ನಾಗಿ ಅದನ್ನು ಹೆಚ್ಚಿ, ಅದನ್ನು ಚೆನ್ನಾಗಿ ಕಿವುಚಿ, ಅದರ ಜೊತೆಗೆ ಬಾಳೆಹಣ್ಣು ಸಿಪ್ಪೆಯನ್ನು ಚೆನ್ನಾಗಿ ಕಿವುಚಿ, ಅದರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಹಾಗೂ ಮೊಸರು ಎರಡನ್ನು ಮಿಶ್ರಣ ಮಾಡಿ ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ಮುಖಕ್ಕೆ ಹಾಗೂ ಕುತ್ತಿಗೆ ಭಾಗದಲ್ಲಿ ಹಚ್ಚಿ ಲೇಪ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ಆದ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಚರ್ಮದಲ್ಲಿರ್ತಕ್ಕಂತಹ ಈ ಒಂದು ಸಮಸ್ಯೆಗಳು, ಸುಕ್ಕು ಇರಬಹುದು, ಕಪ್ಪು ಕಲೆಗಳಿರಬಹುದು, ಮೊಡವೆ ಇರಬಹುದು, ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಈ ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚಿ, ಆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ಕಿವುಚಿ ಅದರ ಜೊತೆಗೆ ಸ್ವಲ್ಪ ರೋಸ್ ವಾಟರ್ನ ಮಿಶ್ರಣ ಮಾಡಿ ಪ್ಯಾಕ್ ಹಾಕೊಳ್ಳೋದ್ರಿಂದಲೂ ಚರ್ಮ ಕಾಂತಿಯುತವಾಗಿ ಆಗ್ತದೆ. ಇನ್ನು ಬಾಳೆಹಣ್ಣಿನ ಸಿಪ್ಪೆ, ಬಾಳೆಹಣ್ಣು ತಿಂತೀರಾ, ಸಿಪ್ಪೆನ ಎಸೆಯೋಕೆ ಹೋಗಬೇಡಿ. ಆ ಸಿಪ್ಪೆಯನ್ನು ನೀವು ಮುಖಕ್ಕೆ ಒಂದು ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಚರ್ಮದ ತೇವಾಂಶವನ್ನು ಕಾಪಾಡ್ಕೋಬಹುದು. ಚರ್ಮ ಒಣಗಿದ್ದ ಚರ್ಮದ ಸಮಸ್ಯೆ ನಿವಾರಣೆ ಆಗ್ತದೆ. ಮೊಡವೆ ಸಮಸ್ಯೆ, ಕಪ್ಪು ಕಲೆ, ಡಾರ್ಕ್ ಸರ್ಕಲ್ ಇರಬಹುದು, ಚರ್ಮ ಸುಕ್ಕುಗಟ್ಟುವಿಕೆ ಇರಬಹುದು, ಬಿಳಿ ಕಲೆಗಳಿರಬಹುದು, ಮೊಡವೆ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಏನು ಖರ್ಚಿಲ್ಲ. ನೀವು ಬಾಳೆಹಣ್ಣು ತಿಂತೀರಾ, ಬಾಳೆಹಣ್ಣು ತಿಂದಾದ ನಂತರ ಆ ಸಿಪ್ಪೆಯನ್ನು ಬಿಸಾಕೋ ಬದಲು ಒಂದು 5 ನಿಮಿಷ ಮುಖಕ್ಕೆ ವೃತ್ತಾಕಾರವಾಗಿ ಮಸಾಜ್ ಮಾಡಿ ತದನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ಮುಖ ತೊಳೆಯೋದ್ರಿಂದ ಮುಖ ಫ್ರೆಶ್ ಆಗಾಗ್ತದೆ, ಕಾಂತಿಯುತವಾಗ್ತದೆ. ಹಾಗೂ ಡ್ರೈನೆಸ್ ಇದ್ದರೆ ಆ ಒಂದು ಒಣ ಚರ್ಮ ನಿವಾರಣೆ ಆಗ್ತದೆ. ಹಾಗೂ ಚರ್ಮಕ್ಕೆ ಒಂದು ಪೋಷಕಾಂಶಗಳು ಸಿಗ್ತದೆ, ಹಾಗೂ ಆರೋಗ್ಯದಿಂದಿರಬಹುದು, ಹಾಗೂ ಕಾಂತಿಯುತವಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.